ಎಸ್ಐಟಿಯಿಂದ ತನಿಖೆ ಸರಿಯಾಗಿ ನಡೆಯುತ್ತಿಲ್ಲ ಆರೋಪಕ್ಕೆ ಮೈತ್ರಿ ನಾಯಕರ ವಿರುದ್ಧ ಪರಮೇಶ್ವರ್ ಕಿಡಿಕಾರಿದ್ದಾರೆ. ಇಲ್ಲ ಅದು ಯಾರು ಬೆದರಿಕೆ ಆಗ್ತಾ ಇದ್ದಾರೆ, ತನಿಖೆ ಸರಿಯಾಗಿ ನಡೆಯುತ್ತಿಲ್ಲ ಅಂತ ಆರೋಪ ಮಾಡಿರುವಂತಹ ಜೆಡಿಎಸ್ ನಾಯಕರು, ಅದಕ್ಕೆ ಪ್ರತಿಯಾಗಿ ಮೈತ್ರಿ ನಾಯಕರ ವಿರುದ್ಧ ಗೃಹ ಸಚಿವ ಜಿ ಪರಮೇಶ್ವರ್ ಕಿಡಿಕಾರಿದ್ದಾರೆ. ಪ್ರತಿದಿನ ಎಸ್ಐಟಿ ಏನ್ ಮಾಡುತ್ತೆ ಅಂತ ಹೇಳಲು ಆಗೋದಿಲ್ಲ. ಕುಮಾರಸ್ವಾಮಿ ಆರೋಪಕ್ಕೆಲ್ಲ ಉತ್ತರ ನಾನು ಕೊಡೋದಿಲ್ಲ. ಪ್ರಕರಣ ಸಂಬಂಧ ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ಎಸ್ಐಟಿ ತನ್ನ ಕೆಲಸ ತಾನು ಮಾಡ್ತಾ ಇದೆ. ಹಾಗಾಗಿ ಮಾಜಿ ಸಿಎಂ ಎಚ್ಡಿಕೆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆಲ್ಲ ಆಗೋದಿಲ್ಲ ಅಂತ ಹೇಳಿ ಇದೀಗ ಗೃಹ ಸಚಿವ ಜಿ ಪರಮೇಶ್ವರ್ ಕಿಡಿಕಾರಿದ್ದಾರೆ. ಮೈತ್ರಿ ನಾಯಕರ ವಿರುದ್ಧ ಪರಮೇಶ್ವರ್ ಕಿಡಿಕಾರಿರುವಂತದ್ದು ಎಸ್ಐಟಿಯಿಂದ ತನಿಖೆ ಸರಿಯಾಗಿ ನಡೆಯುತ್ತಿಲ್ಲ ಅನ್ನುವಂತಹ ಆರೋಪಕ್ಕೆ ಇದೀಗ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಸ್ಐಟಿ ಇನ್ವಾಲ್ವ್ಮೆಂಟ್ ಆಗಿರುವಂತದ್ದು. ಎಸ್ಐಟಿ ಆಲ್ರೆಡಿ ಒಳ್ಳೆ ರೀತಿಯಿಂದ ತನಿಖೆ ಮಾಡ್ತಾ ಬಂದಿದೆ. ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಗೃಹ ಸಚಿವರಾಗಿರುವಂತಹ ಜಿ ಪರಮೇಶ್ವರ್ ಮಾತನಾಡ್ತಾ ಹೇಳ್ತಾರೆ, ಎಷ್ಟು ಪ್ರಕರಣಗಳು ಎಚ್ಡಿಕೆ ಅವರು ಸಹ ಸಿಎಂ ಆಗಿದ್ರು, ಅವರ ಕಾಲಕ್ಕೂ ಸಹ ಎಸ್ಐಟಿನೇ ಅವರು ಬಳಸಿರುವಂತದ್ದು. ಹಾಗಾಗಿ ಸಿಬಿಐ ಆಗಿರ್ಬೋದು, ಬೇರೆ ಯಾವ ಟೀಮ್ ಕೂಡ ಬರುವ ಅಗತ್ಯ ಇಲ್ಲ. ಎಸ್ಐಟಿನೇ ಸರಿಯಾಗಿ ತನಿಖೆ ಮಾಡಬಲ್ಲದು. ಹಾಗಾಗಿ ಇವರು ಜೆಡಿಎಸ್ ನಾಯಕರು ಏನೆಲ್ಲ ಪ್ರಶ್ನೆ ಮಾಡ್ತಾರೆ ಅದಕ್ಕೆಲ್ಲ ನನಗೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಎಸ್ಐಟಿ ಯಾವ ರೀತಿ ತನಿಖೆ ಮಾಡುತ್ತೆ ಆ ರೀತಿ ತನಿಖೆ ಮಾಡ್ಲಿಕ್ಕೆ ಬಿಡಬೇಕು. ಇನ್ನು ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಆಗಮಿಸಿಲ್ಲ, ಅಲ್ಲಿವರೆಗೂ ತನಿಖೆ ತ್ವರಿತಗತಿಯಲ್ಲಿ ಆಗೋದಿಲ್ಲ ಅಂತ ಹೇಳಿ ಎಸ್ಐಟಿ ಕೂಡ ಸ್ಪಷ್ಟಪಡಿಸಿದೆ. ಅವರಿಗೆ ಏನು ಇಲ್ಲ, ಅದು ಯಾರು ಬೆದರಿಕೆ ಆಗ್ತಾ ಇದ್ದಾರೆ, ಅವ್ರ ರಾಷ್ಟ್ರೀಯ ಮಹಿಳಾ ಆಯೋಗ ಎಸ್ಐಟಿ ಅವರಿಗೆ ಮಾತಾಡ್ಲಿ, ಅವರಿಗೆ ಏನು ಬೆದರಿಕೆ ಬಂದಿದೆ ಅವರಿಗೆ ತಿಳಿಸ್ಲಿ, ಆಮೇಲೆ ಅವ್ರು ಏನ್ ಕ್ರಮ ತಗೋಬೇಕೋ ತಗೊಳ್ತಾರೆ. ಒಕ್ಕಲಿಗರ ನಾಯಕರನ್ನ ಇಟ್ಟುಕೊಂಡು ಈ ರೀತಿಯಾಗಿ ಒಂದು ಬೇರೆ ರೀತಿಯಾಗಿ ಬಿಂಬಿಸ್ತಾ ಇದ್ದಾರೆ ಅಂತೇಳಿ ಕುಮಾರಸ್ವಾಮಿ ಹೇಳ್ತಿದ್ದಾರೆ. ಇಲ್ಲ ರೀ, ಅದೆಲ್ಲ ನಾನು ಉತ್ತರ ಕೊಡಕ್ ಹೋಗೋದಿಲ್ಲ ಅದಕ್ಕೆಲ್ಲ. ಇಲ್ಲ, ಅದು ಯಾರು ಬೆದರಿಕೆ ಆಗ್ತಾ ಇದ್ದಾರೆ, ಅವ್ರ ರಾಷ್ಟ್ರೀಯ ಮಹಿಳಾ ಆಯೋಗ ಎಸ್ಐಟಿ ಅವರಿಗೆ ಮಾತಾಡ್ಲಿ, ಅವರಿಗೆ ಏನು ಬೆದರಿಕೆ ಬಂದಿದೆ ಅವರಿಗೆ ತಿಳಿಸ್ಲಿ, ಆಮೇಲೆ ಅವ್ರು ಏನ್ ಕ್ರಮ ತಗೋಬೇಕೋ ತಗೊಳ್ತಾರೆ. ಒಕ್ಕಲಿಗರ ನಾಯಕರನ್ನ ಇಟ್ಟುಕೊಂಡು ಈ ರೀತಿಯಾಗಿ ಒಂದು ಬೇರೆ ರೀತಿಯಾಗಿ ಬಿಂಬಿಸ್ತಾ ಇದ್ದಾರೆ ಅಂತೇಳಿ ಕುಮಾರಸ್ವಾಮಿ ಹೇಳ್ತಿದ್ದಾರೆ. ಇಲ್ಲ ರೀ, ಅದೆಲ್ಲ ನಾನು ಉತ್ತರ ಕೊಡಕ್ ಹೋಗೋದಿಲ್ಲ ಅದಕ್ಕೆಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಅದನ್ನ ನೋಡೋಣ ಒಂದು ಬ್ರೇಕ್ ನಮ್ಮ ನಂತರ.